ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ನಾವು ತುಂಬ ಪ್ರೀತಿಸುವ ವ್ಯಕ್ತಿಯೇ ನಮ್ಮ ಜೀವನದಲ್ಲಿ ಉಳಿಯದೇ ಹೋಗಬಹುದು. ಆ ಕ್ಷಣಕ್ಕೆ ನಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನನ್ನ ಪ್ರೀತಿಯಲ್ಲಿ ಏನು ಕಡಿಮೆಯಾಗಿತ್ತು? ನಾನು ಇನ್ನೂ ಏನಾದರೂ ಮಾಡಬೇಕಿತ್ತಾ? ಅವರು ನನ್ನನ್ನು ಬಿಟ್ಟು ಹೋಗಿದ್ದು ನನ್ನ ತಪ್ಪೇ? ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ನಿಮ್ಮ ಬೆಲೆ ಕಡಿಮೆಯಾಗುವುದಿಲ್ಲ. ಪ್ರೀತಿ ಎಂದರೆ ಒಬ್ಬ ವ್ಯಕ್ತಿಯನ್ನು ಹಿಡಿದುಕೊಂಡೇ ಇರಬೇಕು ಎಂದಲ್ಲ. ಕೆಲವೊಮ್ಮೆ ಪ್ರೀತಿಯ ಅರ್ಥ ಅವರನ್ನು ಬಿಡುವುದರಲ್ಲೂ ಇರುತ್ತದೆ. ನೀವು ಯಾರಿಗಾದರೂ ನಿಜವಾದ ಪ್ರೀತಿ ಕೊಟ್ಟಿದ್ದರೆ, ನಿಮ್ಮ ಮನಸ್ಸಿನಿಂದ ಪ್ರಾಮಾಣಿಕರಾಗಿದ್ದರೆ, ನಿಮ್ಮಿಂದ ಸಾಧ್ಯವಾದಷ್ಟು ಸಂಬಂಧವನ್ನು ಉಳಿಸಲು ಪ್ರಯತ್ನಿಸಿದರೆ, ಅದರ ನಂತರವೂ ಅವರು ದೂರ ಹೋದರೆ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ. ಎಲ್ಲ ಸಂಬಂಧಗಳು ಜೀವನ ಪೂರ್ತಿ ಉಳಿಯುವುದಿಲ್ಲ. ಕೆಲವು ಸಂಬಂಧಗಳು ನಮಗೆ ಪಾಠ ಕಲಿಸಲು ಬರುತ್ತವೆ. ಅವರು ನಿಮಗೆ ಪ್ರೀತಿ ಎಂದರೇನು ಎಂದು ಕಲಿಸಿರಬಹುದು, ನೋವು ಎಂದರೆ ಏನು, ನಂಬಿಕೆ ಎಂದರೇನು ಎಂದು ಕಲಿಸಿರಬಹುದು, ಮತ್ತು ಮುಖ್ಯವಾಗಿ ನಿಮ್ಮ ಸ್ವಂತ ಮೌಲ್ಯವನ್ನು ಅರಿತುಕೊಳ್ಳುವುದನ್ನು ಕಲಿಸಿರಬಹುದು. ಒಬ್ಬ ವ್ಯಕ್ತಿಯ ರಿಪ್ಲೈಗಾಗಿ ದಿನವಿಡೀ ಕಾಯಬೇಡಿ. ಒಂದು ಫೋನ್ ಕಾಲ್ ಬರಲಿಲ್ಲ ಎಂದು ಜೀವನವಿಡೀ ನಿಲ್ಲಿಸಬೇಡಿ. ನಿಮ್ಮನ್ನು ಆಯ್ಕೆ ಮಾಡಲಿಲ್ಲ ಎಂದು ನೀವು ನಿಮ್ಮನ್ನು ತಿರಸ್ಕರಿಸಿಕೊಳ್ಳಬೇಡಿ. ಇಂದು ನೋವಾಗಬಹುದು, ನಾಳೆ ಇದೇ ನೋವು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಒಂದು ದಿನ ಹಿಂದಿರುಗಿ ನೋಡಿದಾಗ, ಅವರು ನನ್ನನ್ನು ಬಿಟ್ಟು ಹೋದದ್ದು ನನ್ನ ಜೀವನದ ಅಂತ್ಯವಲ್ಲ, ಅದು ನನ್ನನ್ನು ನಾನು ಹುಡುಕಿಕೊಂಡ ಸಮಯ ಎಂದು ನಿಮಗೆ ಅನಿಸುತ್ತದೆ. ಆದ್ದರಿಂದ ಪ್ರೀತಿಸಿ, ಆದರೆ ನಿಮ್ಮನ್ನು ಕಳೆದುಕೊಂಡು ಪ್ರೀತಿಸಬೇಡಿ. ಯಾರನ್ನಾದರೂ ಪ್ರೀತಿಸಿ, ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಬಿಟ್ಟು ಪ್ರೀತಿಸಬೇಡಿ. ಯಾರಾದರೂ ನಿಮ್ಮನ್ನು ಜೀವನದಲ್ಲಿ ಇದ್ದರೆ ಅವರನ್ನು ಗೌರವದಿಂದ ಪ್ರೀತಿಸಿ. ಏಕೆಂದರೆ ಇಂದಿನಿಂದ ಒಂದು ನಿರ್ಧಾರ ಮಾಡಿ: ನನ್ನನ್ನು ಪ್ರೀತಿಸಿದವರ ಹಿಂದೆ ಓಡುವುದಕ್ಕಿಂತ ನನ್ನನ್ನು ನಾನು ಪ್ರೀತಿಸಲು ಪ್ರಾರಂಭ ಮಾಡುತ್ತೇನೆ ಎಂದು. ಇದೇ ನಿಜವಾದ ಹೀಲಿಂಗ್, ಇದೇ ನಿಜವಾದ ಸ್ಟ್ರೆಂತ್, ಇದೇ ನಿಮ್ಮ ಹೊಸ ಜೀವನದ ಆರಂಭ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿಯ ಬೆಂಬಲ ಸದಾ ನನ್ನ ಜೊತೆ ಇರಲಿ. ಧನ್ಯವಾದಗಳು.